ಅಧಿವೇಶನದ ನಡುವೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಆಪ್ತರ ಡಿನ್ನರ್ ಸಭೆಗೆ ಡಿಕೆಶಿ ಆಪ್ತರು ಕೌಂಟರ್. 30ಕ್ಕೂ ಅಧಿಕ ಶಾಸಕರು ಸಚಿವರ ಜೊತೆಗೆ ಫಾರ್ಮ್ ಹೌಸ್ನಲ್ಲಿ ಶಿವಕುಮಾರ್ ಮೀಟಿಂಗ್. ಯಾವುದೇ ಔತಣಕೂಟನೂ ಇಲ್ಲ, ಏನೂ ಇಲ್ಲ ಎಂದು ಡಿನ್ನರ್ ಮೀಟಿಂಗ್ ಬಗ್ಗೆ ಡಿಕೆ ಸ್ಪಷ್ಟನೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಫ್ಯಾಮಿಲಿ 15 ವರ್ಷಗಳಿಂದ ಕರೀತಾ ಇದ್ರು. ನಾಳೆ ಆಸಿಫ್ ಶೇಟ್ ಕರೆದಿದ್ದಾರೆ. ಒಂದೊಂದು ದಿನ ಒಬ್ಬೊಬ್ಬರು ಮನೆಗೆ ಹೋಗುವುದು ಅಂತ ಸಿಎಂ ಡಿಕೆ ಶಿವಕುಮಾರ್. ಆಸಿಫ್ ಜನರಲ್ ಆಗಿ ಕರೆದಿದ್ರು, ಹೋಗೋಕೆ ಆಗಲಿಲ್ಲ ಎಂದ ಮಧು ಬಂಗಾರಪ್ಪ. ಹೈಕಮಾಂಡ್ ನಮಗೆ ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಿ ಎಂದಿದ್ದಾರೆ. ಯತೀಂದ್ರಗೆ ನಾವು ಸ್ಪೋಕ್ಸ್ ಪರ್ಸನ್ ಅಲ್ಲ, ಅವರನ್ನೇ ಕೇಳಿ ಎಂದ ಶಿಕ್ಷಣ ಸಚಿವ. ಡಿನ್ನರ್ ಮೀಟಿಂಗ್ ಬಗ್ಗೆ ಮಾಹಿತಿಯೇ ಇಲ್ಲ. ನಿನ್ನೆ ರಾತ್ರಿ ಕ್ಯಾಬಿನೆಟ್ ಮುಗಿಸಿಕೊಂಡು ಬರೋದ್ರಿಂದ ತಡವಾಯಿತು. ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ. ಡಿನ್ನರ್ ನಡೀತಾನೆ ಇರುತ್ತೆ, ಅವರು ಇಬ್ರು ಸೇರಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಎಲ್ಲವನ್ನ ನಿರ್ಧಾರ ಮಾಡುತ್ತೆ ಎಂದ ಸಚಿವ ಮುನಿಯಪ್ಪ. ಎಲ್ಲ ಎಂಎಲ್ಎ ಸಚಿವರನ್ನ ಕರೆದು ಮೀಟಿಂಗ್ ಮಾಡ್ತಿರ್ತಾರೆ. ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಅದಕ್ಕೆ ನಾನೇನು ಮಾಡಲಿ? ಬೆಳಗಾವಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಕೌಂಟರ್. ಯತೀಂದ್ರ ಹೇಳಿಕೆಯ ಬಗ್ಗೆ ಸದನದಲ್ಲಿ ಕುಳಿತಿದ್ದ ಆಪ್ತರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆ. ಇಂಥ ಮಾತುಗಳಿಂದ ವಿರೋಧ ಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗುತ್ತೆ ಎಂದು ಬೇಸರ. ಏನಾದರೂ ಆಗಲಿ, ನಾವು ಮೌನವಾಗೇ ಇರೋಣ ಅಂತ ಬೆಂಬಲಿಗರ ಶಾಸಕರಿಗೆ ಕಿವಿ ಮಾತು. ಚಳಿಗಾಲದ ಅಧಿವೇಶನದ 5ನೇ ದಿನವೂ ಸರ್ಕಾರಕ್ಕೆ ಪ್ರತಿಭಟನೆಗಳ ಬಿಸಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 16 ಸಂಘಟನೆಗಳಿಂದ ಹೋರಾಟ. ಉಪನ್ಯಾಸಕರು, ರೈತರು, ಪಿಂಚಣಿ ವಂಚಿತರಿಂದ ಆಕ್ರೋಶದ ಹೆಜ್ಜೆ. ಬೆಂಗಳೂರು ಗಾಳಿ ಗುಣಮಟ್ಟ ಕುಸಿತ, ಉಸಿರಾಟದ ಸಮಸ್ಯೆ ಹೆಚ್ಚಳದ ಆತಂಕ. ಸಾರ್ವಜನಿಕರು ಮಾಸ್ಕ್ ಧರಿಸಿ ಓಡಾಡುವುದು ಉತ್ತಮ ಅಂದ ಆರೋಗ್ಯ ತಜ್ಞರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಆಫೀಸರ್ಸ್ಗಳಿಗೆ ಡಿಜಿಪಿ ಅಲೋಕ್ ಕುಮಾರ್ ಕ್ಲಾಸ್. ವೈರಲ್ ವಿಡಿಯೋಗಳ ರಿಪೋರ್ಟ್ ಕೇಳಿ, ಇದು ಮರುಕಳಿಸದಂತೆ ವಾರ್ನಿಂಗ್. ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್, 7 ಜನರಿಗೆ ಗಂಭೀರ ಗಾಯ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಘಟನೆ. ಹೊಸ ಗ್ಯಾಸ್ ಸಿಲಿಂಡರ್ ಅಳವಡಿಕೆಯ ವೇಳೆ ಸ್ಫೋಟ. ಕಾಂಗ್ರೆಸ್ನ ಎಚ್ಎಂ ರೇವಣ್ಣ ಪುತ್ರ ಶಶಾಂಕ್ನಿಂದ ಅಪಘಾತ. ಫಾರ್ಚುನರ್ ಗುದ್ದಿದ ರಭಸಕ್ಕೆ 23 ವರ್ಷದ ರಾಜೇಶ್ ಸ್ಥಳದಲ್ಲೇ ಮೃತ. ನಿನ್ನೆ ರಾತ್ರಿ 10:20 ಸಮಯಕ್ಕೆ ಗುಡೇಮಾರೇನಹಳ್ಳಿ ಟೋಲ್ ಬಳಿ ನಡೆದ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆಗ್ತಿದ್ದ ರೇವಣ್ಣ ಪುತ್ರನ ಕಾರು ಸ್ಥಳೀಯರಿಂದ ಚೇಸ್. ಸನ್ಫ್ಲವರ್ ಆಯಿಲ್ ಫ್ಯಾಕ್ಟರಿ ಬಳಿ ತಗಲಾಕೊಂಡ ಶಶಾಂಕ್. ನಾನು ಎಚ್ಎಂ ರೇವಣ್ಣ ಪುತ್ರ ಎಂದು ಸ್ಥಳೀಯರಿಗೆ ಅವಾಜ್. ಸ್ವಾಮೀಜಿ ವೇಷದಲ್ಲಿ ಬಂದು ಮಹಿಳೆಯರ ಮುಂದೆ ಅಸಭ್ಯ ವರ್ತನೆ. ಸಾರ್ವಜನಿಕರಿಂದ ಕಾಮುಕನಿಗೆ ಬಿತ್ತು ಧರ್ಮದೇಟು. ಹುಬ್ಬಳ್ಳಿಯ ಅಮರಗೋಲ್ಡ್ ಡಾಕ್ಟರ್ BR ಅಂಬೇಡ್ಕರ್ ಕಾಲನಿಯಲ್ಲಿ ಘಟನೆ. ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಹೊರಟಿದ್ರೆ ಹುಷಾರ್. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ 3 ಹುಲಿಗಳ ಓಡಾಟ. ರಸ್ತೆ ಪಕ್ಕದ ಶೋಲಾರಣ್ಯದಲ್ಲಿ ತಾಯಿ ಮರಿ ಹುಲಿಗಳ ರೌಂಡ್ಸ್. ಪ್ರವಾಸಿಗರು ಪಂಡರವಳ್ಳಿ ಗ್ರಾಮದಲ್ಲಿ ಹೆಚ್ಚಿದ ಆತಂಕ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 21 ಎಕರೆ ಕಬ್ಬು ಬೆಂಕಿಗೆ ಆಹುತಿ. ಒಂದೇ ದಿನ 2 ಕಡೆ ಬೆಂಕಿ ಅವಘಡ, ಸುಟ್ಟು ಕರಕಲಾದ ಕಬ್ಬಿನ ಗದ್ದೆ. ಬೀದರ್ ಜಿಲ್ಲೆಯ ಜನವಾಡ ಬೇಲೂರು ಗ್ರಾಮದ ಅನ್ನದಾತರು ಕಂಗಾಲು. ಸರ್ಕಾರದ ಸೂಕ್ತ ಪರಿಹಾರಕ್ಕೆ ಅಂಗಲಾಸ್ತಿರುವ ರೈತರು.
ಮನೆಗಳ ಮುಂದೆ ಕಸ ಸುರಿದ್ರು, ದಂಡ ಹಾಕಿದ್ರು ಎಚ್ಚೆತ್ತುಕೊಳ್ಳದ ಸಿಲಿಕಾನ್ ಸಿಟಿ ಮಂದಿ. ಸರ್ವಜ್ಞ ನಗರ ವಿಭಾಗದ 29ನೇ ವಾರ್ಡ್ನಲ್ಲಿ ಕಿಯಾ ಕಾರ್ನಲ್ಲಿ ಬಂದು ಕಸ ಎಸೆದ ವ್ಯಕ್ತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.